ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 6:30 ಆಗಿತ್ತು. ಎದ್ದೋಗ ಕತ್ತು ಫುಲ್ಲು ನೋವಾಗಿತ್ತು. ನೈಟ್ ಕರೆಕ್ಟಾಗಿ ನಿದ್ದೆ ಇಲ್ದಿರ ಲೇಟಾಗಿ ಎದ್ದೆ. ಇವತ್ತು ಎದ್ದುಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀನಿ. ಇವತ್ತೇನು ಜಾಸ್ತಿ ಕೆಲಸ ಇರಲಿಲ್ಲ. ಯಾಕೋ ಕೆಲಸ ಮಾಡೋಕ್ಕೂ ಮೂಡಿರಲಿಲ್ಲ. ಕತ್ತು ಜಾಸ್ತಿ ಪೇಯ್ನ್ ಆಗೋಗಿತ್ತು. ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಸ್ವಲ್ಪ ಇದು ಎಲ್ಲ ಮಡಿಸಿಟ್ಬಿಟ್ಟು ಸ್ನಾನ ಮಾಡಿಕೊಂಡು ನನ್ನ ಮಗಳಿಗೂ ಸ್ನಾನ ಮಾಡಿಸಿ ಫಸ್ಟು ನಾನು ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಇವತ್ತು ಏನು ಟೈಮ್ ಆಗಿರಲಿಲ್ಲ ಇನ್ನೂ, ಅದಕ್ಕೆ ನಿಧಾನವಾಗಿ ರೆಡಿ ಆಗ್ತಾಯಿದ್ದೀನಿ. ಜಾಸ್ತಿ ಟೈಮ್ ಇತ್ತು ಅಂತ. ಕತ್ತು ಬೇರೆ ತುಂಬ ಪೇಯ್ನ್ ಆಗಿತ್ತು. ಆ ಕಡೆ ಈ ಕಡೆ ತಿರುಗ್ಸೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಪೇಯ್ನ್ ಆಗ್ತಿತ್ತು. ಏನೂ ಮಾಡೋಂಗಿಲ್ಲ, ಆದರೂ ಕೆಲಸಕ್ಕೆ ಹೋಗಲೇಬೇಕು. ನನ್ನ ಮಗಳು ಬೇರೆ ಏನೇನೋ ಮಾತಾಡ್ತಾ ಇದ್ಲು, ನಗು ಬರ್ತಿತ್ತು. ಅವಳು ನಾನು ವೀಡಿಯೋ ಮಾಡೋದೆಲ್ಲ ನೋಡ್ತಾಳಲ್ಲ, ಏನೋ ಮಾಡ್ತಾವಳೆ, ನಾನು ಮಾತಾಡಬೇಕು, ಯಾರೋ ಇದ್ದಾರೆ ಮಾತಾಡೋಕ್ಕೆ ಅಂತ ಅವಳು ಮಾತಾಡ್ತಾನೇ ಇರ್ತಾಳೆ. ಈಗಿನ ಕಾಲ ಮಕ್ಕಳೇ ಹಾಗೆ, ತುಂಬ ಆ್ಯಕ್ಟಿವ್ ಇರ್ತಾರೆ. ನಾವೇನು ಮಾಡ್ತೀವೋ ಅದನ್ನು ಅವರು ನೋಡಿ ಕಲಿತಾರೆ. ನಾವು ಮಾತಾಡೋ ಮಾತು, ನಾವು ನಡ್ಕೊಳ್ಳೋ ರೀತಿ ಎರಡೂ ಕರೆಕ್ಟಾಗಿರಬೇಕು ಮಕ್ಕಳು ಮುಂದೆ. ಇಲ್ಲಾಂದರೆ ನಾವೇನು ಮಾಡ್ತೀವೋ ಅವರು ಅದನ್ನೇ ಕಲ್ತ್ಬಿಡ್ತಾರೆ. ನನ್ನ ಫೇಸ್ಗೆ ಜಾಸ್ತಿ ಮೇಕಪ್ ಮಾಡಿದರೆ ಚೂರು ಚೆನ್ನಾಗಿ ಕಾಣಿಸಲ್ಲ. ಮೇಕಪ್ ಮಾಡಿದ್ದು ನನ್ನ ಬಟ್ಟೆನಲ್ಲೆಲ್ಲ ರಿಮೂವ್ ಮಾಡಾಕ್ತೀನಿ. ಅದು ದಿನ ನಂದು ಅದೇ ರೊಟೀನು. ಆಸೆಪಟ್ಟು ಎಲ್ಲ ಮಾಡ್ತೀನಿ, ಚೆನ್ನಾಗಿ ಕಾಣಿಸ್ಲಿ ಅಂತ ಎಲ್ಲ ಬಟ್ಟೆ ತೊಗೊಂಡು ಒರೆಸಾಕ್ತೀನಿ. ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ನನ್ನ ಕೂದಲು ತುಂಬ ಏರ್ ಫಾಲ್ ಆಗ್ತಿದೆ. ಏನಾದರೂ ಸಜೆಷನ್ ಇದ್ದರೆ ಕೊಡಿ. ನನ್ನ ಮಗಳು ಹುಟ್ಟಿದ ಮೇಲೆ ತುಂಬ ಕೂದಲು ಇರ್ತಿದೆ. ಯಾವ ಥರ ಇದೆ ನೋಡಿ, ಯಾವ ಸ್ಟೇಜಿಗೆ ಬಂದಿದೆ ಅಂತ ಭಯ ಆಗುತ್ತೆ. ಎಲ್ಲಿ ಪೂರ್ತಿ ಕೂದಲು ಉದ್ರೋಗುತ್ತೋ ಅಂತ, ಆ ಥರ ಏರ್ ಫಾಲ್ ಆಗ್ತಿದೆ. ನಮ್ಮ ಮನೆ ಮೋಲ್ಡ್ ಮನೆ ಆದರೂ ಮೇಲ್ಗಡೆ ಮಾತ್ರ ಸೀಟ್ ಹಾಕ್ಸಿದ್ದಾರೆ. ಒಂಥರ ಲುಕ್ಕೇ ಇಲ್ಲ ಮೇಲ್ಗಡೆ ರೂಮ್ಗಳು. ಆಗಿನ ಕಾಲದಲ್ಲಿ ಸುಮಾರು 20 ವರ್ಷ ಆಗೈತಿ ಮನೆ ಕಟ್ಟಿ. ಸೀಟ್ಗಳು ಹಾಕ್ಸಿರೋದ್ರಿಂದ ಒಂಥರ ಅಷ್ಟು ಲುಕ್ಕೇ ಕಾಣಿಸಲ್ಲ. ಕೆಳಗಡೆ ಫುಲ್ ಮೋಲ್ಡು, ಮೇಲ್ಗಡೆ ರೂಮಿಗೆ ಮಾತ್ರ ಸೀಟ್ ಹಾಕ್ಸಿದ್ದಾರೆ. ನನ್ನ ಮಗಳಿಗೆ ರೆಡಿ ಮಾಡೋಣ ಅಂತ ಬಟ್ಟೆ ಎಲ್ಲ ತೊಗೊತಾ ಇದ್ದೀನಿ. ಅವಳು ಹೇಳಿದ ಬಟ್ಟೆನೇ ಹಾಕಬೇಕು. ನಮ್ಗೆ ಇಷ್ಟ ಬಂದಿದ್ದ ಬಟ್ಟೆ ಹಾಕೋ ಥರ ಇಲ್ಲ. ಅವಳು ಯಾವ್ದು ಹೇಳ್ತಾಳೋ ಅದನ್ನೇ ಹಾಕಬೇಕು. ನಮಗೆ ನಮ್ಮ ಬಟ್ಟೆಗೇ ಗತಿ ಇರಲಿಲ್ಲ. ನಾವು ಈ ಥರ ಇದ್ದಾಗ ತಿನ್ನೋಕೆ ಊಟ ಕೂಡ ಗತಿ ಇರಲಿಲ್ಲ. ಈಗಿನ ಕಾಲದ ಮಕ್ಕಳಿಗೆಲ್ಲ ಇದ್ರೂ ಅವ್ರ ಶೋಕಿನೇ ಶೋಕಿ. ಅದೃಷ್ಟ ಮಾಡಿದರು ಈ ಥರ ಲೈಫ್ ಪಡೆಯೋಕ್ಕೆ. ನಮ್ಗೆ ಯಾವುದು ಈ ಥರ ಸಿಗಲೇ ಇಲ್ಲ. ನಾನು ವೀಡಿಯೋ ಆನ್ ಮಾಡಿರೋದು ನೋಡಿ ಅವಳು ಏನೇನೋ ಮಾತಾಡ್ತಾ ಇದ್ದಾಳೆ, ಹಾಡು ಹೇಳ್ತಾ ಇದ್ದಾಳೆ. ತುಂಬ ಇಂಟ್ರೆಸ್ಟ್ ಇದೆ ನನ್ನ ಮಗಳಿಗೆ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ಇದರಲ್ಲೆಲ್ಲ. ಅಂಗನವಾಡೀಲಿ ಏನೇನು ಹೇಳ್ಕೊಡ್ತಾರೋ ಎಲ್ಲ ಬಂದು ಇಲ್ಲಿ ಹೇಳ್ತಾ ಇರ್ತಾಳೆ. ಹೇಳೋ ಒಂಥರ ನೆಮ್ಮದಿ ಅನಿಸುತ್ತೆ ಅವಳು ಹೇಳೋದು ನೋಡಿದರೆ, ಖುಷಿಯಾಗುತ್ತೆ. ನನ್ನ ಮಗಳು ಬೇರೆ ಮಕ್ಳ ಥರ ಅದೇ ಬೇಕು ಅಂತ ಆಟ ಮಾಡಲ್ಲ. ಏನಿದ್ರೂ ಸುಮ್ಮನೆ ತಿಂತಾಳೆ. ಜಾಸ್ತಿ ಮುದ್ದೆ ಲೈಕ್ ಮಾಡ್ತಾಳೆ, ಮುದ್ದೆ ತಿಂತಾಳೆ. ಮತ್ತು TV, ಫೋನು ಈ ಥರ ಯಾವುದು ಬೇಕು ಅಂತ ನೋಡಲ್ಲ. ನಾವೇನಾದರೂ ಇಂಟ್ರೆಸ್ಟಾಗಿ ನೋಡ್ತಿದ್ರೆ ಅವಳು ಕೂತ್ಕೊಂಡು ನೋಡ್ತಾಳೆ. ಬಟ್ ಇದೇ ಬೇಕು ಅಂತ ಆಟ ಯಾವತ್ತೂ ಮಾಡಲ್ಲ. ಅದೊಂದು ತುಂಬ ಒಳ್ಳೆಯ ಬುದ್ಧಿ. ಸರಿ ಅಂತ ಟೈಮ್ ಆಗಿತ್ತು, 9:30 ಆಗಿತ್ತು. ಅವಳನ್ನ ಅಂಗನವಾಡಿ ಹತ್ರ ಬಿಟ್ಟು ಕೆಲ್ಸಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ಮನೆ ಹಿಂದೆ ರೋಡು. ಚೆನ್ನಾಗಿದೆ, ಫುಲ್ ಖಾಲಿ ಸೈಟು, ಕ್ಲೀನಾಗಿದೆ. ಅಂಗನವಾಡಿ ಹತ್ರ ಕರ್ಕೊಬಂದುಬಿಟ್ರೆ ಏನೋ ಒಂಥರ ಬೇಜಾರಾಗುತ್ತೆ ನನ್ನ ಮಗಳನ್ನ ಅಂಗನವಾಡಿ ಕಳ್ಸೋಕ್ಕೆ. ಎಷ್ಟು ಬೇಗ ದೊಡ್ಡವಳಾದ್ಲು ಅನ್ನೋದೇ ಗೊತ್ತಿಲ್ಲ. ಇನ್ನೂ ಚಿಕ್ಕ ಮಗು ಥರ ಫೀಲ್ ಆಗುತ್ತೆ ನನಗೆ. ನಾವು ದಿನ ಬಿಟ್ಟು ಬರಬೇಕಾದ್ರೆ ಒಂಥರ ಮುಖ ಸೊಪ್ಪು ಮಾಡಿ ನಮ್ಮನ್ನು ಕಳಿಸ್ತಾಳೆ. ಬಾಧೆ ಅನಿಸುತ್ತೆ ನನಗೆ. ಏನೂ ಮಾಡೋಂಗಿಲ್ಲ. ಅವಳು ಅಡ್ಜಸ್ಟ್ ಆದರೆ ನಮಗೂ ಒಂಥರ ನೆಮ್ಮದಿ, ಏನೋ ಒಂದು ಕಲಿತಾಳೆ ಅಂತ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಂಗನವಾಡೀಲಿ. ಹಾಗಾಗಿ ಒಂದು ಧೈರ್ಯ, ಮಕ್ಕಳು ಸೇಫಾಗಿರ್ತಾರೆ ಅಂತ. ನಾವು ಹೋಗೋವರೆಗೂ ಅಲ್ಲೇ ನಿಂತ್ಕೊಂಡು ಬಾಯ್ ಮಾಡ್ತಾಯಿದ್ಲು.
ನಾವು ಬಿಟ್ಟು ಬರ್ತಾ ನಮ್ಮ ಇಡಗೂರು ರೋಡಲ್ಲಿ ಸ್ವಲ್ಪ ಮುಂದಕ್ಕೊಂದು ಪೆಟ್ರೋಲ್ ಬಂಕ್ ಆಗ್ತಾ ಇದೆ. ನಮ್ಮೂರು ಎಷ್ಟು ದೊಡ್ಡ ಊರು ಅಂದರೆ ಈ ಊರಲ್ಲಿ ಇಂಥದ್ದಿಲ್ಲ ಅನ್ನೋಂಗೆ ಇಲ್ಲ, ಎಲ್ಲ ಥರ ಫೆಸಿಲಿಟಿ ಇದೆ. ಈಗ ಪೆಟ್ರೋಲ್ ಬಂಕ್ ಒಂದಿರಲಿಲ್ಲ, ಈಗ ಅದು ಆಗೋಯಿತು. ಇನ್ನು ಇಡಗೂರು ಟು ಗೌರಿಬಿದನೂರು ರೋಡಲ್ಲಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ಎಂತೆಂಥ ಸ್ಕೂಲು, ಇದು ನೋಡಿ, ಇದು ಲೇಔಟು 2 ಲೇಔಟ್ ಆಗಿದ್ದಾವೆ. ಕಾಲೇಜು, ಸ್ಕೂಲು, ಪೆಟ್ರೋಲ್ ಬಂಕ್ ತುಂಬ ಇಂಪ್ರೂವ್ ಆಗ್ತಿದೆ, ಚೆನ್ನಾಗಿದೆ. ಆ ಕಡೆ ಇರೋ ಜಮೀನುಗಳೆಲ್ಲ ತುಂಬ ಒಳ್ಳೆ ರೇಟ್ಗೆ ಹೋಗುತ್ತೆ ಮಾತ್ರ. ಗೌರಿಬಿದನೂರು ಟು ಇಡಗೂರು ರೋಡಲ್ಲಿರೋದು ಎಷ್ಟು ಇಂಪ್ರೂವ್ ಆಗಿದೆ. ಫೈನಲಿ ನಮ್ಮ ಶೋರೂಮ್ ಹತ್ರ ಬಂದೆ ನಾನು. ನಾವು ಬರೋಕ್ಕೂ ಮುಂಚೆನೇ ಓನರ್ ಬಂದುಬಿಟ್ಟಿದ್ರು, ಹಾಗಾಗಿ ಜಾಸ್ತಿ ವೀಡಿಯೋ ಮಾಡಲಿಲ್ಲ ನಾನು. ಬಂದಿದ್ದ ತಕ್ಷಣ ಕೆಲಸ ಮಾಡ್ಕೊಂಡು ಕೂತಿದ್ದೆ. ಇವತ್ತು ಯಾವ ವೀಡಿಯೋಗಳನ್ನೂ ಮಾಡೋಕ್ಕೆ ಹೋಗಲಿಲ್ಲ, ಕೆಲಸ ಇತ್ತು ಜಾಸ್ತಿ. ಕೆಲಸ ಮಾಡಿಕೊಂಡು ಸುಮ್ಮನೆ ಕೂತಿದ್ದೆ. ಯಾರು ಕಸ್ಟಮರ್ಗಳು ಅಷ್ಟಿರಲಿಲ್ಲ. ಬೆಳಗ್ಗೆ ಟೈಮು ಇಲ್ಲ ಸಂಜೆ ಟೈಮ್ ಬರ್ತಾರೆ, ಮಧ್ಯಾಹ್ನದ ಹೊತ್ತು ಯಾವ ಕಸ್ಟಮರ್ಗಳು ಜಾಸ್ತಿ ಬರೋಲ್ಲ. ಕಾಫಿ ಅಂಕಲ್ ಬಂದಿದ್ರು ಅಂತ ಕಾಫಿ ಕುಡ್ಕೊಂಡು, ಇವತ್ತು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ನ ನಾನು ಆರ್ಡರ್ ಮಾಡಿದ್ದೆ. ಅದು ಇವತ್ತು ಡೆಲಿವರಿ ಬಂದಿತ್ತು. ಅದನ್ನ ನಿಮ್ಮ ಹತ್ರ ತೋರಿಸೋಣ ಅಂತ ಅದು ರಿವೀಲ್ ಮಾಡ್ತಾಯಿದ್ದೀನಿ. ಒಂದು ಕತ್ತಿಗೆ ಚೈನ್ ಥರ ಒಂದು ಪೆಂಡೆಂಟ್ ಇರೋದು ಇದು ಮಾಡಿದ್ದೆ. ಅದು ಬಂದಿತ್ತು ಓನ್ಲಿ 147 ರೂಪೀಸ್ ಅಷ್ಟೇ. ಇದು ತುಂಬ ಚೆನ್ನಾಗಿದೆ, ಅಂದರೆ ಪೆಂಡೆಂಟ್ ತುಂಬ ಚೆನ್ನಾಗಿದೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಚೈನ್ ಮಾತ್ರ ಅದು ಕಿತ್ತರೆ ಬರೋ ಥರ ಇದೆ, ಅಷ್ಟೇನು ಚೆನ್ನಾಗಿಲ್ಲ. ಬಟ್ ಪೆಂಡೆಂಟ್ ಮಾತ್ರ ತುಂಬ ಚೆನ್ನಾಗಿದೆ. ಯಾರಿಗಾದ್ರು ಬೇಕು ಅಂದರೆ ಮೀಶೋದಲ್ಲಿ ಹೋಗಿ ಸರ್ಚ್ ಮಾಡಿ ತಗೊಳ್ಳಿ. ಬೇಕು ಅಂದರೆ ಬೇಕಾದ್ರೆ ಹೇಳಿ, ಲಿಂಕನ್ನು ಕಳಿಸ್ತೀನಿ ನಾನು. ಇದೆ ಅದು 147 ರೂಪೀಸ್ ಆಯಿತು ಅಷ್ಟೇ. ಚೆನ್ನಾಗಿದೆ, ಬಟ್ ಚೆನ್ನಾಗಿದೆ. ಸೀರೆ ಮೇಲೆ, ಡ್ರೆಸ್ಗಳ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. 147 ರೂಪೀಸ್ಗೆ ವರ್ತಿದೆ ಅನ್ನಿಸ್ತು. ಬಟ್ ಏನು ಅಂದರೆ ಆ ಕಡೆ ಈ ಕಡೆ ಕಾಣಿಸ್ತಿರೋ ಮಣಿ ಇದೆಯಲ್ಲ, ಅದು ಒಂದು ಕಡೆ ಒಂದು ಕಲರ್ ಇದ್ದರೆ ಇನ್ನೊಂದು ಕಡೆ ಇನ್ನೊಂದು ಥರ ಕಲರ್ ಇದೆ. ಇನ್ನು 147 ರೂಪೀಸ್ಗೆಲ್ಲ ಏನು ರಿಫಂಡ್ ಮಾಡೋದು, ಹಾಕೊಂಡ್ರೆ ಅಷ್ಟು ಕಾಣಿಸಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಬಟ್ ಪೆಂಡೆಂಟ್ ಮಾತ್ರ ಮಸ್ತಾಗಿದೆ. ನಿಮ್ಮ ಮುಂದೆನೇ ಓಪನ್ ಮಾಡೋಣ ಅಂತ ಬಂದಿದ್ದ ತಕ್ಷಣ ಓಪನ್ ಮಾಡ್ತಾಯಿದ್ದೀನಿ. ಇನ್ನು ಹಾಕ್ಕೊಂಡು ತೋರಿಸ್ತೀನಿ ನೋಡಿ. ಡ್ರೆಸ್ಗಳ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೀರೆಗಳ ಮೇಲೆ, ಸಿಂಪಲ್ ಸೀರೆಗಳ ಮೇಲೆಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಅದು ದಾರ ಇದೆಯಲ್ಲ, ಅದು ಇದಿಲ್ಲ, ಸ್ಟ್ರಾಂಗ್ ಇಲ್ಲ, ಅದು ಗಟ್ಟಿ ಇಲ್ಲ. ಕಿತ್ತರೆ ಮಕ್ಕಳು ಯಾರಾದರೂ ಹಿಡ್ಕೊಂಡು ಕಿತ್ಬಿಟ್ರೆ ಬಂದುಬಿಡುತ್ತದು. ಹುಷಾರಾಗಿ ನೋಡ್ಕೊಬೇಕಷ್ಟೇ. ದುಡ್ಡಿಗೆ ಕರೆಕ್ಟಾಗಿದೆ ಅದು ಚೈನ್. ಪೆಂಡೆಂಟ್ಗೆ ಬೇಕಾದ್ರೆ ನಾವು ಬೇರೆ ಚೈನ್ಗೆ ಹಾಕೊಬೋದು, ಪೆಂಡೆಂಟ್ನ ತೆಗೆದು. ಚೆನ್ನಾಗಿದೆ, ಯಾರಿಗಾದ್ರೂ ಬೇಕು ಅಂದರೆ ಬೈ ಮಾಡಿ. ನೆಕ್ಸ್ಟು ನನಗೆ ಯಾಕೋ ಕತ್ತು ನೋಯ್ತಿತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಮೆಡಿಕಲ್ ಹತ್ರ ಹೋಗಿ ಒಂದು ಮೂವ್ ತೊಗೊಂಡು ಬಂದೆ. ಹಂಗೆ ಬರೋ ರೋಡಲ್ಲಿ ಇಡಗೂರು ಆಟೋ ಸ್ಟ್ಯಾಂಡ್ ಪಕ್ಕ ಒಂದು ಹೊಸ ಚಾಟ್ಸ್ ಅಂಗಡಿ ಓಪನ್ ಆಗಿದೆ. ಅಲ್ಲಿ ಒಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಗೋಬಿ ತಿನ್ನೋಣ ಅಂತ ಒಬ್ಬಳೇ ಹೋಗಿದ್ದೆ. ತುಂಬ ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿದೆ. ನೀವು ಬೇಕಾದರೆ ಹೋಗಿ ಒಂದು ಸಲ ವಿಸಿಟ್ ಕೊಡಿ. ಇಡಗೂರು ಆಟೋ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ ಇದು. ಚೆನ್ನಾಗಿದೆ, ಟೇಸ್ಟು ಕೂಡ ಮಸ್ತಾಗಿದೆ. ನಾನು ಗೋಬಿ ಆರ್ಡ್ರ್ ಮಾಡಿದ್ದೆ, ನನ್ನ ಮಗಳಿಗೂ ಪಾರ್ಸಲ್ ತೊಗೊಂಡು ಬಂದೆ. ಟೈಮ್ ಆಗಿತ್ತು ಅಂತ ಆಟೋ ಬಂದಿದ್ದ ತಕ್ಷಣ ಹೊರಡ್ತು. ಇದು ನಮ್ಮ ಕರೇಕಲ್ಲಹಳ್ಳಿ ರೋಡಿದು. ಇದು ತುಂಬ ಇಂಪ್ರೂವ್ ಆಗಿದೆ ಇವಾಗ. ಮುಂಚೆ ಈ ಥರ ಇರಲಿಲ್ಲ, ಇವಾಗ ಸಖತ್ ಇಂಪ್ರೂವ್ ಆಗಿದೆ. ಮನೆಗೆ ಬಂದು ನನ್ನ ಮಗಳಿಗೆ ಚಾಟ್ಸ್ ತಂದಿರೋದನ್ನ ಕೊಟ್ಟೆ, ಅವಳು ತಿಂತಾ ಇದ್ಲು. ಊಟ ಮಾಡಿಕೊಂಡು ಮೇಲೆ ಮಲ್ಗೋಣ ಅಂತ ಬಂದೆ. ಮೇಲಿಂದ ವ್ಯೂ ಈ ಥರ ಇದೆ ನಮ್ಮ ಮನೆಯದು. ಇವತ್ತೇನು ಅಷ್ಟು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಜಾಸ್ತಿ. ಸರಿ ಫ್ರೆಂಡ್ಸ್, ಗುಡ್ ನೈಟ್. ಇವತ್ತಿಗೆ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.